ನಮಸ್ತೆ ವೀಕ್ಷಕರೇ, ಅಕ್ಷತಾ ಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇವತ್ತು ಗುಜ್ಜೆ ಪಲ್ಯದ ವಿಡಿಯೋ. ಒಂದು ಗುಜ್ಜೆಯನ್ನು ಈ ಥರ ಕಟ್ ಮಾಡ್ಕೊಳ್ಬೇಕು ಪಲ್ಯಕ್ಕೆ. ನನ್ನ ಹಿಂದಿನ ವಿಡಿಯೋದಲ್ಲಿ ಗುಜ್ಜೆಯನ್ನು ಹೇಗೆ ಕಟ್ ಮಾಡೋದು ಅಂತ ಡೀಟೇಲಾಗಿ ತೋರಿಸಿದ್ದೀನಿ. ನೋಡಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ. ಚೆನ್ನಾಗಿ ತೊಳೆದು 2-3 ಬಾರಿ ತೊಳೆದು ಎಲ್ಲ ಕನ್ನರ ಹೋದ್ಮೇಲೆ ಉಪ್ಪು ಮತ್ತು ನೀರು ಹಾಕಿ ಅರಶಿನ ಹಾಕಬೇಕು. ಬೇಯಲಿಕ್ಕೆ ಇಡುವಂಥದ್ದು. ಚೆನ್ನಾಗಿ ಬೇಯಲಿ. ಮಸಾಲೆಗೆ 1/4 ಕಪ್ಪಿನಷ್ಟು ತೆಂಗಿನ ತುರಿ, 1 ಸ್ಪೂನಷ್ಟು ಸಾಸಿವೆ, 1 ಸ್ಪೂನಷ್ಟು ಜೀರಿಗೆ ಮತ್ತು ಖಾರಕ್ಕೆ ತಕ್ಕ ಕೆಂಪು ಮೆಣಸನ್ನು ಉಪಯೋಗಿಸ್ಕೊಳ್ಬೇಕು. ನೀವು ನಿಮ್ಮ ಖಾರಕ್ಕೆ ತಕ್ಕ ಮೆಣಸನ್ನು ಹಾಕ್ಕೊಳ್ಳಿ. ಈ ಥರ ತರಿತರಿಯಾಗಿ ರುಬ್ಕೊಳ್ಬೇಕು. ಈಗ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಬೇಕು. ಬೆಂದಿದೆಯಾ ಅಂತ ಚೆಕ್ ಮಾಡಿಕೊಳ್ಳಿ. ಈಗ ಗುಜ್ಜೆ ಚೆನ್ನಾಗಿ ಬೆಂದಿದೆ. ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಬೇಕು ಮತ್ತು ರುಬ್ಬಿದ ಮಸಾಲೆಯನ್ನು ಹಾಕ್ಕೊಳ್ಬೇಕು. ಗ್ಯಾಸ್ ಸಿಮ್ಮಲ್ಲೇ ಇರಲಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಆಮೇಲೆ ಒಗ್ಗರಣೆಯನ್ನು ಹಾಕ್ಕೊಳ್ಳುವಂಥದ್ದು. ಒಗ್ಗರಣೆಗೆ ಚೆನ್ನಾಗಿ ಎಣ್ಣೆಯನ್ನು ಹಾಕ್ಕೊಳ್ಬೇಕು. ಈಗಂತೂ ಗುಜ್ಜೆ ಸೀಸನ್. ನೀವು ಕೂಡ ಈ ಪಲ್ಯವನ್ನು ಟ್ರೈ ಮಾಡಿ. ಹೊಸದಾಗಿ ನನ್ನ ಚಾನೆಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಬೇಗನೆ ಸಿಗ್ತದೆ. ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿತು. ಇನ್ನು ಒಗ್ಗರಣೆಯನ್ನು ಹಾಕ್ಕೊಳ್ಳುವಂಥದ್ದು. ನೀವು ಯಾವ ಥರ ಗುಜ್ಜೆ ಪಲ್ಯ ಮಾಡ್ತೀರಾ ಅಂತ ತಿಳಿಸಿ. ಈಗ ಗುಜ್ಜೆ ಕಂಪ್ಲೀಟಾಗಿ ಬೆಂದಿದೆ. ಗ್ಯಾಸ್ ಆಫ್ ಮಾಡಿಕೊಳ್ಬೇಕು. ಒಗ್ಗರಣೆಯನ್ನು ಹಾಕ್ಕೊಳ್ಳೋ ಸಮಯ. ಒಗ್ಗರಣೆ ಪಾತ್ರೆ ಇಟ್ಟು ಎಣ್ಣೆಯನ್ನು ಹಾಕಬೇಕು. ತೆಂಗಿನ ಎಣ್ಣೆಯನ್ನು ಉಪಯೋಗಿಸಿದರೆ ರುಚಿ ಜಾಸ್ತಿ. ಇಲ್ಲದಿದ್ದರೆ ನಿಮ್ಮ ಹತ್ರ ಯಾವ ಅಡುಗೆ ಎಣ್ಣೆ ಇದೆ ಅದರಲ್ಲಿ ಒಗ್ಗರಣೆಯನ್ನು ಹಾಕಿಕೊಳ್ಳಿ. ಒಗ್ಗರಣೆಗೆ ಎಣ್ಣೆ 3-4 ಸ್ಪೂನ್ ಹಾಕ್ಕೊಳ್ಳಿ. ಸಾಸಿವೆ, ಉದ್ದಿನಬೇಳೆ, ಮೆಣಸು ಮತ್ತು ಕರಿಬೇವಿನ ಸೊಪ್ಪು ಒಗ್ಗರಣೆಗೆ ಬೇಕಾದ ಸಾಮಗ್ರಿಗಳು. ಮೊದಲಿಗೆ ಸಾಸಿವೆ ಮತ್ತು ಉದ್ದಿನಬೇಳೆಯನ್ನು ಹಾಕ್ಕೊಳ್ಬೇಕು. ಇದು ಸ್ವಲ್ಪ ಆಗಲಿ. ಒಗ್ಗರಣೆ ಆಚೆ ಈಚೆ ರಟ್ಟದ ಹಾಗೆ ಮುಚ್ಚಳವನ್ನು ಮುಚ್ಕೊಳ್ಬಹುದು. ಈಗ ಕೆಂಪು ಮೆಣಸು ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ಬೇಕು. ಒಗ್ಗರಣೆಯ ಚಟಪಟ ಸೌಂಡ್ ಕೇಳ್ತಾ ಇದೆ ನೋಡಿ. ಒಗ್ಗರಣೆ ಸಿದ್ಧವಾಗಿದೆ. ಇದನ್ನು ಹಾಕ್ಕೊಂಡ್ರೆ ರುಚಿಯಾದ ಗುಜ್ಜೆ ಪಲ್ಯ ಸವಿಯಲು ಸಿದ್ಧವಾಗ್ತದೆ. ಅನ್ನದೊಂದಿಗೆ ಬಹಳ ರುಚಿಯಾಗಿರ್ತದೆ. ಈ ಸೀಸನ್ನಲ್ಲಿ ನೀವು ಕೂಡ ಖಂಡಿತವಾಗಿ ಇದನ್ನು ಟ್ರೈ ಮಾಡಿ ನೋಡಿ. ಈ ಗುಜ್ಜೆ ಪಲ್ಯದ ವಿಡಿಯೋ ಇಷ್ಟವಾಗಿದ್ದಲ್ಲಿ ಅಕ್ಷತಾ ಕೆ ಯೂಟ್ಯೂಬ್ ಚಾನೆಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಮತ್ತು ಎಲ್ಲರಿಗೂ ಶುಭ ದಿನ. ಥ್ಯಾಂಕ್ಸ್ ಫಾರ್ ವಾಚಿಂಗ್.